ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಪರಿಸರ ವ್ಯವಸ್ಥೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪರಿಸರ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಕತ್ತಾರ. KPSC ಅಂದ್ರೆ KSಕ್ಕೂ ಏನದಂದ್ರ ಈ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ಅದರ ಸಿಲೆಬಸ್ನು ಇಡಲಾಗಿದೆ. ಪ್ಲಸ್ ವಿಲೇಜ್ ಅಕೌಂಟೆಂಟ್. ಈ ನೋಟಿಫಿಕೇಶನ್ ಆಗಿರುವ 3 ಪರೀಕ್ಷೆಗಳಿಗೆ ಪರಿಸರ ವ್ಯವಸ್ಥೆಗೆ ಸಂಬಂಧಿಸಿದ ಒಂದಿಷ್ಟು ಪ್ರೀವಿಯಸ್ ಕ್ವಶನ್ಸ್ಗಳದಾವ್ರಿ. ಫಸ್ಟ್, ಎನ್ವೈರ್ಮೆಂಟ್ ಅಂದ್ರೆ ಏನು ಅಂದ್ರ, ಎನ್ವೈರ್ಮೆಂಟ್ ಎಂದರೆ ಪರಿಸರ ವಿಜ್ಞಾನ ಇಲ್ಲದ ನಾವು ಎನ್ವೈರ್ಮೆಂಟ್ ಸೈನ್ಸ್. ಇದರಾಗ ಒಂದೊಂದು ಅಂಶಗಳನ್ನ ಅದ್ರ ಬಗ್ಗೆ ಏನೇನು ಕ್ವಶನ್ ಕೇಳ್ಯಾರ ಪ್ರೀವಿಯಸ್ ಎಕ್ಸಾಮ್ದಾಗ ಅಂದಂಗ. ಫಸ್ಟ್, ಎಕೋಸಿಸ್ಟಮ್. ಎಕೋಸಿಸ್ಟಮ್ಕ ಕನ್ನಡದಾಗ ನಾವು ಪರಿಸರ ವಿಜ್ಞಾನ ಅಂತ ಹೇಳಿ ಕರಿತೀವಿ. ಸಾರಿ, ಪರಿಸರ ವ್ಯವಸ್ಥೆ. ಪರಿಸರ ವ್ಯವಸ್ಥೆ ಅಂತ ಹೇಳಿ ಕರಿಬೇಕು, ಎಕೋಸಿಸ್ಟಮ್. ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಕೇಳಿದ ಕ್ವಶನ್ ಏನದಂದ್ರ, ದ ಟರ್ಮ್ ಎಕೋಸಿಸ್ಟಮ್ ಕಾಯಿನ್ಡ್ ಬೈ, ಅಥವಾ ಎಕೋಸಿಸ್ಟಮ್ ಎನ್ನುವ ಪದವನ್ನು ನೀಡಿದವರು ಯಾರು ಅಂದ್ರೆ ಆರ್ಥರ್ ಜಿ ಟಾನಸ್ಲೆ ಅಂತೇಳಿ ಬರ್ತಾರೆ. ಆರ್ಥರ್ ಜಿ ಟಾನಸ್ಲೆ ಇವರು ಎಕೋಸಿಸ್ಟಮ್ ಎಂಬ ಪದವನ್ನು ನೀಡಿದ್ದಾರೆ. ನೆಕ್ಸ್ಟ್, ಪರಿಸರ ವ್ಯವಸ್ಥೆಯಲ್ಲಿ ಏನದಂದ್ರ ಯಾವುದನ್ನು ಈ ಸಸ್ಯ ಸಾಮ್ರಾಜ್ಯದಲ್ಲಿ ಯಾವುದನ್ನು ಉಭಯವಾಸಿಗಳು ಎಂದು ಕರೆಯುತ್ತಾರೆ ಅಂತ ಕೇಳ್ತಾರೆ. MPBN ಆಫ್ ದಿ ಪ್ಲಾಂಟ್ ಕಿಂಗ್ಡಮ್ ಅಂದ್ರೆ ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು. ಅವು ನೀರ್ನಾಗನು ಬದುಕ್ತಾವ, ನೆಲದ ಮ್ಯಾಗನು ಇರ್ತಾವ ಅಂದಂಗ. ಅವುಗಳಿಗೆ ನಾವು ಏನನ್ಬೇಕಂದ್ರ ಬ್ರಯೋಫೈಟ್ಸ್ಗಳು ಅಂತೇಳಿ ಕರೀತಾರ. ಪ್ರಾಣಿ ಸಾಮ್ರಾಜ್ಯದಲ್ಲಿ ಉಭಯವಾಸಿಗಳು ಅಂದ್ರೆ ಕಪ್ಪೆ, ಸಾಲ್ಮಂಡಾರ್, ಇವು ನೀರ್ನಾಗನು ಇರ್ತಾವ, ನೆಲದ ಮ್ಯಾಗನು ಇರ್ತಾವ. ಈ ಉಭಯವಾಸಿಗಳಿಗೆ ಏನದಂದ್ರ ಒಂದು ಶ್ವಾಸಕೋಶದಿಂದ ಉಸಿರಾಟನು ಮಾಡ್ತಾವ, ಚರ್ಮದಿಂದ ಉಸಿರಾಟ ಮಾಡ್ತಾವ. ಆದರೆ ಸಸ್ಯ ಸಾಮ್ರಾಜ್ಯದ ಉಭಯವಾಸಿ ಎಂದರೆ ಯಾವುದಂದ್ರೆ ಬ್ರಯೋಫೈಟ್ಸ್ಗಳು ಅಂತ ಹೇಳಿ ಬರ್ತಾವ. ಇವುಗಳಿಗೆ ನಾವು ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳನ್ನು ಬೇಕು. ಇದರ ಬಗ್ಗೆ ಕ್ವಶನ್ ಕೇಳ್ಯಾರ ನೋಡಿ. ಲಂಗ್ಸ್ ಆಫ್ ದಿ ಪ್ಲಾನೆಟ್ ಅಥವಾ ಭೂಮಿಯ ಗ್ರಹದ ಮೇಲೆ ಇರುವ ಶ್ವಾಸಕೋಶಗಳು ಯಾವ ಕೇಳ್ತಾರ. ಲಂಗ್ಸ್ ಆಫ್ ದಿ ಪ್ಲಾನೆಟ್, ಫಾರೆಸ್ಟ್, ಅರಣ್ಯಗಳು. ಅವು ನಮಗೆ ಬೇಕಾದ ಆಕ್ಸಿಜನ್ ಕೊಡ್ತಾವ. ಲಂಗ್ಸ್ ಆಫ್ ದಿ ಪ್ಲಾನೆಟ್ ಅಂದ್ರೆ ಫಾರೆಸ್ಟ್, ಫಾರೆಸ್ಟ್ ಅಂದ್ರೆ ಅರಣ್ಯಗಳು. ಹಾಗಾದ್ರೆ ಇಲ್ಲಿ ಅರಣ್ಯ ಒಂದರಲ್ಲಿ ಈ ಆಕಾರನೇ ಅದ ನೋಡ್ರಿ, ಲಂಗ್ಸ್ ಶ್ವಾಸಕೋಶದ ಆಕಾರನೇ ಅದ. ಗ್ರಹದ ಮೇಲೆ ಕಂಡು ಬರುವ ಶ್ವಾಸಕೋಶಗಳು ಅರಣ್ಯಗಳು ಆಯ್ತ್ರೆ. ಹಾಗಾದ್ರೆ ಏನೋ ಒಂದು ಕ್ವಶನ್ ಏನ್ ಕೇಳ್ತಾನ ಸ್ಪಷ್ಟವಾಗಿ ಇಲ್ಲದ ನೋಡಿ. ದ ಲಂಗ್ಸ್ ಆಫ್ ದಿ ಪ್ಲಾನೆಟ್ ಆನ್ ದಿ ಅರ್ತ್ ಈಸ್ ಕಾಲ್ಡ್ ಟ್ರಾಪಿಕಲ್ ರೇನ್ ಫಾರೆಸ್ಟ್. ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಅಮೆಜಾನ್ ಕಾಡುಗಳು ಅಂತ ಹೇಳಿ ಬರ್ತಾವ. ಅಮೆಜಾನ್ ಕಾಡುಗಳು ಎಲ್ಲಿ ಬರ್ತಾವ ಅಂದ್ರೆ ಉಷ್ಣವಲಯದ ಮಳೆಯ ಕಾಡುಗಳು ರೀ. ಟ್ರಾಪಿಕಲ್ ರೇನ್ ಫಾರೆಸ್ಟ್. ಅಮೆಜಾನ್ ಕಾಡುಗಳು ಉಷ್ಣವಲಯದ ಮಳೆ ಕಾಡುಗಳು ಆಗಿದ್ದು ಅವುಗಳಿಗೆ ಭೂಮಿಯ ಮೇಲಿನ ನಿಸರ್ಗದ ಅಥವಾ ಸ್ವಾಭಾವಿಕ ಶ್ವಾಸಕೋಶಗಳು ಎಂದು ಕರೆಯುತ್ತೇವೆ. ಅಂದ್ರ ಫಾರೆಸ್ಟ್ಗಳಿಗೆ ಕಾಮನ್ ಆಗಿ ಲಂಗ್ಸ್ ಅಂದ್ರೂ ಸ್ಪಷ್ಟವಾಗಿ ಯಾವ ಅರಣ್ಯಗಳಿಗೆ ಅನ್ನಬೇಕು ಅಂದ್ರ ಉಷ್ಣವಲಯದ ಮಳೆ ಕಾಡುಗಳು ಎಲ್ಲದವ ಅಮೆಜಾನ್, ದಕ್ಷಿಣ ಅಮೆರಿಕಾ ಖಂಡ. ಈ ಕ್ವಶನ್ UPSC ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಲ್ರೆಡಿ ಕೇಳಿದ್ದು. ನೆಕ್ಸ್ಟ್, ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಎಕಾಲಜಿ ಎನ್ನುವ ಪದ ಬರ್ತದೆ. ಎಕೋಸಿಸ್ಟಮ್ ಅಂದ್ರೆ ಪರಿಸರ ವ್ಯವಸ್ಥೆ, ಎಕಾಲಜಿ ಅಂದ್ರೆ ಪರಿಸರ ವಿಜ್ಞಾನ ಎಂದರ್ಥ. ದ ಟರ್ಮ್ ಎಕಾಲಜಿ coined by ಆರ್ನೆಸ್ಟ್ ಹೇಕೆಲ್. ಎಕಾಲಜಿ ಎಂಬ ಪದವನ್ನು ನೀಡಿದವನು ಆರ್ನೆಸ್ಟ್ ಹೇಕೆಲ್. ಈ ಪದ ಕರೆಕ್ಟ್ ಗಾಗಿ ನೆನಪಿಟ್ಟುಕೋಬೇಕು. ಇಲ್ಲದ ನೋಡಿ, ಇದು ಪರಿಸರ ವ್ಯವಸ್ಥೆಯ ಬಗ್ಗೆ ಸೂಚಕ. ಹಾಗಾದ್ರೆ ಈ ಸಂಕೇತ ನೋಡಿದ್ರೆ ನಮಗೆ ಏನ್ ಅನಿಸ್ತದ ಅಂದ್ರ ಇದು ಎನ್ವೈರನ್ಮೆಂಟ್ ಡೇ ಅನ್ನು ಸೂಚಿಸುವುದು. ಹಾಗಾದ್ರೆ ಮೊಟ್ಟ ಮೊದಲಿಗೆ ಪರಿಸರದ ದಿನ, ವಿಶ್ವ ಪರಿಸರ ದಿನ ಯಾವ ಇಯರ್ ಚಾಲು ಮಾಡ್ಯಾರ ಅನ್ನೋದು ಎಕ್ಸಾಮ್ ದಾಗ ಕೇಳ್ಯಾರ ರೀ. 1973 ದ ಫಸ್ಟ್ ಎನ್ವೈರನ್ಮೆಂಟ್ ಡೇ
ಯಾವಾಗ ಅಂದ್ರೆ 1973 ಜೂನ್ 5ಕ್ಕೆ ಚಾಲು ಆಯ್ತು. ಮೊಟ್ಟ ಮೊದಲ ಪರಿಸರದ ದಿನ ಎಂದ ಆಚರಣೆ ಚಾಲು ಆಗ್ಯದ ಅಂದ್ರೆ 73ನೇ ಇಸ್ವಿಯೊಳಗ ಜೂನ್ 5ಕ್ಕ. ಆದ್ರೆ ಈ ಸಲ ಸ್ಪರ್ಧಾತ್ಮಕ ಪರೀಕ್ಷೆದಾಗ ಹಿಂಗ ಕೇಳಬಹುದು, 2023 ಜೂನ್ 5ರ ವಿಶ್ವ ಪರಿಸರ ದಿನದ ಏನು ಘೋಷವಾಕ್ಯ ಅದ ಅಂತ ಕೇಳ್ತಾರ. ದ ಥೀಮ್ ಆಫ್ ದಿ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಇನ್ 2023 ಏನ್ ಹೇಳ್ತಾನಂದ್ರ ಸೊಲ್ಯೂಷನ್ಸ್ ಟು ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂಡರ್ ದ ಕ್ಯಾಂಪಿಯನ್. ಹಿಂಗಂದ್ರೆ ಏನ್ ಗೊತ್ತನ್ರಿ, ಚಳುವಳಿಯ ಮೂಲಕ ಪ್ಲಾಸ್ಟಿಕ್ ಮಾಲಿನ್ಯಗಳ ಏನದಂದ್ರ ಪರಿಹಾರಗಳನ್ನು ಕಂಡುಕೊಳ್ಳುವುದು, ಪ್ಲಾಸ್ಟಿಕ್ ಮಾಲಿನ್ಯದಿಂದ ಉಂಟಾಗುವಂತಹ ಕೆಲವು ವಿಷಯಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವ ವಿಧಾನ. ಇದು ಈ ಸಲದ ಘೋಷವಾಕ್ಯವಾಗಿದೆ. ಅಂದ್ರ ಪರಿಸರ ದಿನ ಎಂದ ಆಚರಣೆ ಮಾಡ್ತಾರ್ರಿ, ಜೂನ್ 5. ಫಸ್ಟ್ ಎಂದ ಚಾಲು ಮಾಡಿದ್ರು 73. ಈ ಸಲ ಅದರ ಘೋಷವಾಕ್ಯ ಏನದಂದ್ರ ಚಳುವಳಿಯ ಮೂಲಕ ಪ್ಲಾಸ್ಟಿಕ್ ದಿಂದ ಉಂಟಾಗುವ ಮಾಲಿನ್ಯಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವುದು ಎಂದರ್ಥ. ಒಟ್ಟಿನಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ ನಿಯಂತ್ರಣ ಮಾಡಕ್ಕೆ ಈ ಸಲ ಘೋಷಣೆ ಮಾಡ್ಯಾರ. ನೆಕ್ಸ್ಟ್ ಇದು ಆದ್ಬಾರ್ದು ಇಲ್ಲದ ನೋಡಿ, 10% ನಿಯಮ ಅಂತ ಹೇಳಿ ಬರ್ತದೆ. ಏನ್ ಸರ ಇದು 10% ನಿಯಮ ಅಂದ್ರ, ಒಂದು ಜೀವಿ ಇನ್ನೊಂದು ಜೀವಿಯನ್ನು ತಿಂದಾಗ ಆ ಜೀವಿಯಿಂದ 10% ಎನರ್ಜಿ ಟ್ರಾನ್ಸ್ಫರ್ ಆಗ್ತದೆ. ಇದಕ್ಕ ಏನದಂದ್ರ ಶಕ್ತಿಯ ವರ್ಗಾವಣೆಯ ನಿಯಮ ಅಂತೀವಿ ನಾವು. ಒಂದು ಜೀವಿಯನ್ನು ಇನ್ನೊಂದು ಜೀವಿ ತಿಂದಾಗ ಕೇವಲ 10% ಎನರ್ಜಿ ಮಾತ್ರ ಟ್ರಾನ್ಸ್ಫರ್ ಆಗ್ತದೆ. ದ 10% ಲಾ ಅಥವಾ 10% ನಿಯಮ ಎಂದೇ ಕರೆಯಲಾಗುತ್ತದೆ. 10% ನಿಯಮ ಎನ್ನುವುದನ್ನು ಕಂಡಿಡಿದವ ಬ್ರಿಟನ್ ದೇಶದ ಲಿಂಡೇಮನ್ 1942ರಲ್ಲಿ ಈ ವರ್ಡ್ ಕೊಟ್ಟನರಿ. ಹಾಗಾದರೆ ಆಹಾರದ ಸರಪಣಿಯಲ್ಲಿ ಒಂದು ಜೀವಿಯಿಂದ ಇನ್ನೊಂದು ಜೀವಿಯನ್ನು ಭಕ್ಷಿಸಿದಾಗ 10% ಎನರ್ಜಿ ಟ್ರಾನ್ಸ್ಫರ್ ಆಗ್ತದೆ ಅಂತ ಹೇಳಿ ನಾವು. ಅಂದ್ರೆ 10% ನಿಯಮ ನೀಡಿದವರು ಯಾರು ಅಂತ ಕೇಳಿದ್ರೆ ಲಿಂಡೇಮನ್ ಅಂತೇಳಿ ಹೇಳ್ಬೇಕು. ಬ್ರಿಟನ್ ದೇಶದ ವಿಜ್ಞಾನಿ 1942ರಲ್ಲಿ. ಅವಾಗ ಭಾರತದಾಗ ಕ್ವಿಟ್ ಇಂಡಿಯಾ ಚಳುವಳಿ ನಡೆದಿತ್ತು. ಇನ್ ನೆಕ್ಸ್ಟ್ ಆರ್ಕಿಯೋಪ್ಟೆರಿಕ್ಸ್ ಅಂತೇಳಿ ಇಲ್ಲೊಂದು ಜೀವಿಯನ್ನು ತೋರಿಸಿ ನೋಡಿ. ಆರ್ಕಿಯೋಪ್ಟೆರಿಕ್ಸ್ ಇದು KS 97 ಕೇಳಿದ್ರು. ಇತ್ತೀಚೆಗೆ ಏನದಂದ್ರೆ KE ನಡೆಸಿರುವಂತ SDA ಎಕ್ಸಾಮ್ಗೂ ಇದೇ ಬಂದಿತ್ತು. ಇದನ್ನು ನೋಡಿದ ತಕ್ಷಣ ನಮಗ 2 ಕಲ್ಪನೆಗಳು ಬರ್ತಾವ. ಸರೀಸೃಪಗಳು ಉದ್ದವಾದ ದೇಹದ ರಚನೆ ಹೊಂದಿರುತ್ತವೆ, ಇದರಲ್ಲಿನೂ ಉದ್ದವಾದ ದೇಹದ ರಚನೆ ಅದು. ಎರಡನೆಯದ್ದು ಪಕ್ಷಿಗಳಿಗೆ ಹಾರಾಡಲು ರೆಕ್ಕೆಗಳು ಇವೆ, ಹಾಗಾದ್ರೆ ಇದಕ್ಕೆ ರೆಕ್ಕೆನೂ ಅದಾವ. ಇದರದಿಂದ ನಾವು ಏನನ್ನು ಡಿಸೈಡ್ ಮಾಡ್ತೀವಿ ಅಂದ್ರ ಆರ್ಕಿಯೋಪ್ಟೆರಿಕ್ಸ್ ಎನ್ನುವುದು ಸರೀಸೃಪ ಮತ್ತು ಪಕ್ಷಿಗಳ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಆ ಎರಡು ನಡುಬರ್ಕಿರುವ ಹೋಲಿಕೆಗಳನ್ನು ಹೇಳ್ತದ. ಎಲ್ಲಾ ಪಕ್ಷಿಗಳು ಸರೀಸೃಪಗಳಿಂದ ವಿಕಾಸಗೊಂಡಿವೆ. ಮೊದಲು ಪಕ್ಷಿಗಳು ಸರೀಸೃಪಗಳೇ ಇದ್ದು ಅವು ಆನಂತರ ಪಕ್ಷಿಗಳಾಗಿ ವಿಕಾಸಗೊಂಡವ ಹೇಳ್ತಾರ. ಹಾಗಾದರೆ ಸರೀಸೃಪ ಮತ್ತು ಪಕ್ಷಿಗಳಿಗೆ ಒಂದು ಎಕ್ಸಾಂಪಲ್ ಯಾವುದಂದ್ರೆ ಆರ್ಕಿಯೋಪ್ಟೆರಿಕ್ಸ್. ಇದು ರೆಪ್ಟೈಲ್ಸ್ ಮತ್ತು ಬರ್ಡ್ಸ್ ಗಳ ನಡುಬರ್ಕ ಸಂಬಂಧವನ್ನು ಸೂಚಿಸುತ್ತದೆ. ಉದ್ದವಾದ ದೇಹದ ರಚನೆ ಹೊಂದಿರುವುದು ಸರೀಸೃಪ ರೆಪ್ಟೈಲ್ಸ್. ಹಾಗಾದರೆ ಇದಕ್ಕೆ ಹಾರಾಡಲು ರೆಕ್ಕೆಗಳ ಒಂದು ಮುಂಗಾಲುಗಳು ವಿಕಾಸಗೊಂಡು ರೆಕ್ಕೆಗಳಾಗಿವೆ. ಆದ್ದರಿಂದ ಇದು ಒಂದು ಪಕ್ಷಿಯಾಗಿದೆ. ಇದು ನಮಗ ಕರೆಕ್ಟ್ ಆಗಿ ಗೊತ್ತಿರಬೇಕು. ಅಂದ್ರ ಸರೀಸೃಪ ಮತ್ತು ಪಕ್ಷಿಗಳ ನಡುಬರ್ಕ ಸಂಬಂಧ ಸೂಚಕ ಜೀವಿ ಯಾವುದು ಅಂತ ಕೇಳಿದ್ರ ಆರ್ಕಿಯೋಪ್ಟೆರಿಕ್ಸ್ ಅಂತ ಹೇಳ್ಬೇಕು. ಭಾರತದ ರಾಷ್ಟ್ರೀಯ ಸರೀಸೃಪ ಯಾವುದು ಅಂದ್ರೆ ಕಾಳಿಂಗ ಸರ್ಪ ಅಥವಾ ನಾಗರ ಹಾವು. ಗೂಡು ಕಟ್ಟಿ ಜೀವಿಸುವ ಏಕೈಕ ಹಾವು ನಾಗರ ಹಾವು. ಇನ್ನು ಕಾಳಿಂಗ ಸರ್ಪಗಳ ಪ್ರಮುಖ ಪ್ರದೇಶ ಯಾವುದು ಅಂದ್ರೆ ಆಗುಂಬೆ, ಶಿವಮೊಗ್ಗ ಪ್ರದೇಶದೊಳಗದ. ಯಾವ ಹಾವನ್ನು ಅದರ ಚರ್ಮದ ಸೌಂದರ್ಯಕ್ಕಾಗಿ ಕೊಲ್ಲಲಾಗುತ್ತದೆ ಅಂತ ಕೇಳ್ತಾರ. ರಸಲ್ ವೈಪಾರ್ ಅಂತ ಹೇಳಿ ಬರ್ತದ್ರಿ. ರಸಲ್ಸ್ ವೈಪಾರ್ ಎನ್ನುವುದು ಅದರ ಸುಂದರವಾದ ಚರ್ಮಕ್ಕಾಗಿ ಕೊಲ್ಲಲಾಗುತ್ತದೆ. ಇವೆಲ್ಲ ಸರೀಸೃಪಗಳು. ಇಲ್ಲೊಂದು ಸಣ್ಣ ಕಾನ್ಸೆಪ್ಟ್ ಏನ್ ಬರ್ತದ ಅಂದ್ರ
ಹಾವು, ಆಮಿ, ಮೊಸಳೆ ಇವೆಲ್ಲ ಸರೀಸೃಪಗಳದಾಗೆ ಬರ್ತಾವ. ಎಲ್ಲಾ ಸರೀಸೃಪಗಳ ಹೃದಯದಲ್ಲಿ ಕೋಣೆಗಳು 3 ಇರ್ತಾವ. ಆದರೆ ಮೊಸಳೆ ಮಾತ್ರ 4 ಹೃದಯದಲ್ಲಿ 4 ಕೋಣೆಗಳನ್ನು ಹೊಂದಿರುವ ಸರೀಸೃಪವಾಗಿದೆ. ಮೊಸಳೆ ಹೃದಯದೊಳಗ 4 ಕೋಣೆಗಳದವ. ಅದು ಸರೀಸೃಪ ಇದ್ರೂ ಎಷ್ಟು ಕೋಣೆಗಳದವ್ರಿ? 4. ಇದು ಇರ್ಬೇಕು. ನೆಕ್ಸ್ಟ್ ಬರೋದು ಲೈಕನ್ ಅಂತ ಹೇಳಿ ಬರ್ತದ. ಇವಕ್ಕ ಕನ್ನಡದಾಗ ಕಲ್ಲು ಹೂವು ಅಂತ ಹೇಳಿ ಕರೀತಾರ. ಇದರದಿಂದನೇ ಏನ್ ತಯಾರು ಮಾಡ್ತಾರ ಅಂದ್ರೆ ಲಿಟ್ಮಸ್ ಹಾಳೆಯನ್ನು ತಯಾರು ಮಾಡ್ತಾರ. ಆಹಾರದ ದ್ರಾವಣದಲ್ಲಿ ಇರುವ ಆಮ್ಲ ಪ್ರತ್ಯಾಮ್ಲಗಳನ್ನು ಸೂಚಿಸುತ್ತದೆ pH ಮೌಲ್ಯ ಗುರುತಿಸಲಕ್ಕ. ಹಾಗಾದ್ರೆ ಲೈಕನ್ ಎನ್ನುವುದರದಿಂದ ಕಲ್ಲು ಹೂವಿನದಿಂದನೇ ತಯಾರು ಮಾಡ್ತಾರೆ. ಏನು? ಲಿಟ್ಮಸ್ ಹಾಳೆ. ಈ ಕಲ್ಲು ಹೂವಿನ ವಿಶೇಷತೆ ಏನಂದ್ರ ಇದು ಫಂಗಸ್ ಮತ್ತು ಆಲ್ಗಿಗಳ ನಡುವಿನ ಪರಸ್ಪರ ಸಂಬಂಧಗಳನ್ನು ಸೂಚಿಸುತ್ತದೆ. ಹಾಗಾದ್ರೆ ಅದಕ್ಕ ಸಿಂಬಾಯ್ಟಿಕ್ ರಿಲೇಶನ್ಶಿಪ್ ಅಂತಾರ. ಏನದ? ಲೈಕನ್ ಅಂದ್ರು ಒಂದೇ, ಅಥವಾ ಏನದಂದ್ರ ಕಲ್ಲು ಹೂಗಳು ಅಂದ್ರು ಒಂದೇ. ಇವತ್ತರದ ವಿಶೇಷ ಏನದಂದ್ರ ಫಂಗಸ್ ಅಂದ್ರ ಶಿಲೀಂಧ್ರ, ಆಲ್ಗಿ ಶೈವಲ, ಇವು 2 ತರದ ಲಕ್ಷಣಗಳನ್ನು ಇದು ಹೊಂದಿದೆ. ಯಾವದ್ರಿ? ಲೈಕನ್. ಅಂದ್ರೆ ಇದಕ್ಕೆ ಕನ್ನಡದಾಗ ನಾವು ಏನ್ ಅನ್ಬೇಕು? ಕಲ್ಲು ಹೂವು. ಇದರದಿಂದನೇ ಏನ್ ತಯಾರು ಮಾಡ್ಕೋತಾರ ಅಂತ ಹೇಳಿದೇವ್ರಿ? ಲಿಟ್ಮಸ್ ಹಾಳೆ. ಲಿಟ್ಮಸ್ ಹಾಳೆಯಿಂದ ಆಹಾರದ ದ್ರಾವಣದಲ್ಲಿರುವ ಆಮ್ಲ ಪ್ರತ್ಯಾಮ್ಲದ pH ಮೌಲ್ಯ ಗೊತ್ತಾಗ್ತದ್ರಿ. ಕಲ್ಲು ಹೂವು ಇದರ ಒಂದು ಏನದಂದ್ರೆ ಕೂಡು ಜೀವನದ ಸಂಬಂಧ ಸೂಚಿಸುತ್ತದೆ. ಅಂದ್ರ ಶಿಲೀಂಧ್ರ, ಶೈವಲ 2 ತರದ ನಡಬರಕಿನ ಸಂಬಂಧವನ್ನು ಇದು ಸೂಚಿಸ್ತದ. ಇದನ್ನು ಕರೆಕ್ಟ್ ಆಗಿ ನೆನಪಿಟ್ಕೋರಿ. ಇಲ್ಲಿ ಒಂದು ವರ್ಡ್ ಏನು? ಸಹಜೀವನ ಎಂದರ್ಥ. ಸಿಂಬಾಟಿಕ್ ಅಂದ್ರ ಸಹಜೀವನ, ಒಂದು ಇನ್ನೊಂದಕ್ಕ ಸಹಾಯಕ ಇರುವುದೊಂದಂಗ. ಏನದ? ಎಕ್ಸಾಂಪಲ್, ಇದು ಹಳ್ಳಿಗಳದಾಗ ಎಲ್ಲರೂ ನೋಡಿರ್ತೇವೆ ನಾವು. ಸಹಜೀವನದ ಸಂಬಂಧಗಳು ನೋಡಿ. ಹುಲ್ಲಿನ ಗದ್ದೆಯಲ್ಲಿ ಬಫಲೋ ಅಂದ್ರೆ ಎಮ್ಮೆ ತನ್ನ ಪಾಡಿ ತಾನು ಹುಲ್ಲು ತಿನ್ನಕತ್ತದ. ಹಾಗಾದ್ರೆ ಹುಲ್ಲು ತಿನ್ನುವ ಸಂದರ್ಭದಲ್ಲಿ ಇದು ಇದರಾಗಿಂದ ಹುಲ್ಲು ಮೇಯಕತ್ತದ. ಇದು ಹುಲ್ಲು ಕೀಳುವಾಗ ಇದರಲ್ಲಿರುವ ಚಿಟ್ಟೆಗಳು ಹೊರಗೆ ಹಾರಿ ಬಿಡ್ತಾವ, ಅಥವಾ ಹುಳಗಳು ಹೊರಗಡೆ ಬರ್ತಾವಲ್ಲ, ಅವುಗಳನ್ನ ಈ ಬೆಳ್ಳಕ್ಕಿ ತಿನ್ನಕತ್ತಾವ. ಇದಕ್ಕ ನಾವು ಏನಂದ್ರೆ ಸಹಜೀವನ ಅಂತೀವಿ. ಅಥವಾ ಎಮ್ಮಿ ಮೈ ಮ್ಯಾಗಿರುವಂತ ಸಣ್ಣ ಸಣ್ಣ ಹುಳಗಳು ಇದ್ದು ಅಂದ್ರೆ ಅವುಗಳನ್ನ ಇದು ತಿನ್ನಕತ್ತಿರ್ತವೆ. ಇದಕ್ಕ ಸಹಜೀವನ ಎಂದು ಕರೆಯುತ್ತೇವೆ. ಎಮ್ಮಿ ಮೇಯುವಾಗ ಅದರ ಮುಂಭಾಗದಲ್ಲಿರುವ ಹುಲ್ಲಿನ ಇಲ್ಲಿ ಕಂಡು ಬರುವ ಕೀಟಗಳನ್ನು ಬೆಳ್ಳಕ್ಕಿ ತಿನ್ನೋದು, ಇದನ್ನ ಎಂತ ಒಂದು ಜೀವನ ಅಂದ್ರೆ ಸಹಜೀವನದ ಲಕ್ಷಣಗಳಾಗಿವೆ. ಇಲ್ಲಿ ಕೆಳಗಡೆ ಒಂದು ಎಮ್ಮೆಯ ಚಿತ್ರ ಅದ ನೋಡಿ. ಸುರ್ತಿ ಇದು ಒಂದು ಏನು ಅಂತ ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ರು. ಸುರ್ತಿ ಇದು ಒಂದು ಎಮ್ಮೆಯ ತಳಿಯಾಗಿದೆ. ಇದು ನೆನಪಿರಬೇಕು. ನೆಕ್ಸ್ಟ್ ಆ ನಂತರ ಇದು ಬಹಳ ಕರೆಕ್ಟ್ ಗೊತ್ತಿರಬೇಕು. ಪಿರಾಮಿಡ್ಗಳು ಅಂತ ಹೇಳಿ ಬರ್ತಾವ. ಪಿರಾಮಿಡ್ಗಳಲ್ಲಿ 3 ಪ್ರಕಾರಗಳು ಬರುತ್ತವೆ. ಏನ್ ಸರ್ ಇದು ಪಿರಾಮಿಡ್ ಅಂದ್ರ? ಸೂರ್ಯನ ಸೌರಶಕ್ತಿಯನ್ನ ಭೂಮಿಗೆ ಬರ್ತದ. ಈ ಸೌರಶಕ್ತಿ ಭೂಮಿಗೆ ಹೆಂಗ್ ಬರ್ತದ ಅಂದ್ರೆ ವಿಕಿರಣ ರೂಪದಲ್ಲಿ ಬರುತ್ತದೆ. ಸೂರ್ಯನಲ್ಲಿ ಅಗಾಧವಾದ ಶಕ್ತಿಗೆ ಕಾರಣವಾಗಿರುವುದು ಬೈಜಿಕ ಸಮ್ಮಿಲನ ಕ್ರಿಯೆ, ನ್ಯೂಕ್ಲಿಯರ್ ಫ್ಯೂಷನ್. 2 ಹಗುರವಾದ ಹೈಡ್ರೋಜನ್ ಪರಮಾಣುಗಳು ಸಮ್ಮಿಲನಗೊಂಡು ಭಾರವಾದ ಹೀಲಿಯಂ ಆಗುತ್ತದೆ. ವಿ ಗೆಟ್ ಎನರ್ಜಿ ಡೈರೆಕ್ಟ್ಲಿ ಫ್ರಾಮ್ ಸನ್. ನಾವು ಸೂರ್ಯನದಿಂದ ನೇರವಾಗಿ ಶಕ್ತಿಯನ್ನು ಪಡೆಯುತ್ತೇವೆ. ಭೂಮಿಗೆ ನೈಸರ್ಗಿಕ ಶಕ್ತಿಯ ಮೂಲ ಯಾರು ಅಂದ್ರೆ ಸೂರ್ಯ. ಸೂರ್ಯ ಇದು ಒಂದು ಏನು ಅಂದ್ರೆ ಮಧ್ಯಮ ಗಾತ್ರದ ನಕ್ಷತ್ರ. ಸೂರ್ಯನ ಬೆಳಕು ಭೂಮಿಗೆ ಬರುವುದು ವಿಕಿರಣ ರೂಪ ರೇಡಿಯೇಷನ್. ತೆಗೆದುಕೊಳ್ಳುವ ಸಮಯ 8 ನಿಮಿಷ 20 ಸೆಕೆಂಡ್. ಹಾಗಾದರೆ ಸೂರ್ಯನ ಶಾಖ ಶಕ್ತಿಗೆ ಐಸೋಲೇಷನ್ ಅಂತ ಕರಿತೀವಿ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಅದರದಿಂದ ಇಲ್ಲಿ ಹುಲ್ಲು ಬೆಳೀತದ, ಗ್ರಾಸ್. ಇದನ್ನ ನಾವು ಏನಂತೀವಿ ಅಂದ್ರ
ತಮ್ಮ ಆಹಾರ ತಾವೇ ತಯಾರು ಮಾಡ್ಕೋತಾವ. ಇವಕ್ಕೆ ಉತ್ಪಾದಕಗಳು ಅಂತೇಳಿ ಕರಿತೀವಿ. ಆ ಹುಲ್ಲನ್ನು ತಿಂದು ಬದುಕುವ ಚಿಟ್ಟೆ, ಗ್ರಾಸ್ ಹೋಪರ್ ಅಂತ ಹೇಳೋದಲ್ಲ, ಇದಕ್ಕೆ ಪ್ರಾಥಮಿಕ ಭಕ್ಷಕ ಅನ್ನಬೇಕು. ಚಿಟ್ಟೆಯನ್ನು ತಿಂದು ಬದುಕುವುದು ಇಲಿ ಅಥವಾ ಏನದ ಹೆಗ್ಗಣ, ಇದನ್ನ ಏನದಂದ್ರ ದ್ವಿತೀಯ ಭಕ್ಷಕ ಅಂತೀವಿ. ಇದಕ್ಕೆ ತಿನ್ನೋದು ಓವೆಲ್ ಅಂದ್ರ ಗೂಬೆ, ಇದಕ್ಕ ತೃತೀಯ ಭಕ್ಷಕ ಅಂತ ಹೇಳಿ ಕರಿತೀವಿ ನಾವು. ಮಾನವ ಎಲ್ಲಿ ಬರ್ತಾನ? ಮಾನವ ಪ್ರಾಥಮಿಕದಾಗನು ಬರ್ತಾನ, ದ್ವಿತೀಯದಾಗನು ಬರ್ತಾನ, ತೃತೀಯದಾಗನು ಬರ್ತಾನ. ಏನ್ ನಾವು ಮೆಂತಿ ಪಲ್ಲಿ ಕೊತ್ತಂಬರಿ ತಿಂದ್ರ ಪ್ರಾಥಮಿಕ ಭಕ್ಷಕ. ಹಾಗಾದರೆ ನಾನ್ ವೆಜ್ ಏನದಂದ್ರೆ ಚಿಕನ್ ಮಟನ್ ತಿಂದ್ರ ದ್ವಿತೀಯ ಭಕ್ಷಕ. ಒಂದು ಜೀವಿಯನ್ನು ತಿಂದು ಇನ್ನೊಂದು ಬದುಕ್ತಿರ್ತದಲ್ಲ, ನಾನ್ ವೆಜ್ ತಿಂದು ಏನೋ ಒಂದು ಅದಕ್ಕ ತಿಂದೇವು ಅಂದ್ರೆ ತೃತೀಯ ಭಕ್ಷಕದಾಗ ಬರ್ತೀವಿ. ಹಾಗಾದ್ರೆ ಮಾನವ ಏನು ಅಂದ್ರೆ ಸರ್ವ ಭಕ್ಷಕದಾಗ ಬರ್ತಾನ. ಎಲ್ಲೆಲ್ಲಿ ಅಂದ್ರೆ ಪ್ರಾಥಮಿಕ, ದ್ವಿತೀಯ, ತೃತೀಯ ಮೂರು ಕಡೆ ಬರ್ತಾನ. ಮಾನವ ಮಿಶ್ರಾಹಾರಿ, ಸಸ್ಯಾಹಾರಿನೂ ತಿಂತಾನ, ಮಾಂಸಾಹಾರಿನೂ ಅದಾನ. ಇಲ್ಲ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಗೂಬಿದೊಂದು ವಿಶೇಷತೆ ಏನಂದ್ರೆ ಕಣ್ಣುಗಳು ಹಣೆಯ ಮುಂಭಾಗದಲ್ಲಿ ಅದ. ಅಂದ್ರೆ ಇದರ ಅರ್ಥ ನಮ್ ಟೈಪೇ ಅದಾವ. ಎಲ್ಲಾ ಪಕ್ಷಿಗಳಿಗೆ ಕಣ್ಣ ಸೈಡಿಗೆ ಇರ್ತಾವ, ಇದಕ್ಕೆ ಮಾತ್ರ ಮುಂದೆ ಅದಾವ. ಈ ಗೂಬಿದ ಒಂದು ವಿಶೇಷತೆ ಇದೆ ಅದರಿ. ಈಗ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಪಿರಾಮಿಡ್ಗಳಲ್ಲಿ ಒಟ್ಟು 3 ಟೈಪ್ ಪಿರಾಮಿಡ್ಗಳು ಬರ್ತಾವ್ರಿ. ಒಂದನೇದ್ದು ಸಂಖ್ಯಾ ಪಿರಾಮಿಡ್, ಎರಡನೇದ್ದು ಜೀವರಾಶಿ ಪಿರಾಮಿಡ್, ಮೂರನೇದ್ದು ಶಕ್ತಿಯ ಪಿರಾಮಿಡ್. ಹಾಗಾದ್ರೆ ಇದಕ್ಕ ಎಷ್ಟು ಟೈಪ್ ಅಂತ ಹೇಳಿದ್ರ 3 ಟೈಪ್. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಸಂಖ್ಯಾ ಪಿರಾಮಿಡದಲ್ಲಿ ತಲೆ ನೇರವಾಗಿ ಇರುವುದ, ತಲೆ ಕೆಳಗಾದ ಚಿತ್ರ 2 ಅದಾವ. ಜೀವರಾಶಿ ಪಿರಾಮಿಡದಲ್ಲಿ ನೇರವಾದ, ತಲೆ ಕೆಳಗಾದ 2 ಚಿತ್ರ ಅದಾವ. ಶಕ್ತಿಯ ಪಿರಾಮಿಡದಲ್ಲಿ ಕೇವಲ ನೇರವಾದ ಚಿತ್ರ ಮಾತ್ರ ಬರ್ತದ, ತಲೆ ಕೆಳಗಾದ ಚಿತ್ರ ಬರಲ್ಲ. ಇದೇ ಇದರ ವಿಶೇಷತೆ. ಆಹಾರದ ಪಿರಾಮಿಡ್ಗಳಲ್ಲಿ ಎಷ್ಟು ಪ್ರಕಾರಗಳು? 3. ಸಂಖ್ಯಾ ಪಿರಾಮಿಡದಲ್ಲಿ 2 ಅದಾವ, ನೇರನೂ ಅದ, ತಲೆ ಕೆಳಗಾದದ್ದೂ ಅದ. ಹಾಗಾದ್ರೆ ಜೀವರಾಶಿ ಅಂದ್ರೆ ಬಯೋಮಾಸ್, ಅದರಾಗೂ 2 ಟೈಪ್ಸ್ ಅದಾವ, ನೇರನೂ ಅದ, ತಲೆ ಕೆಳಗಾಗಿದ. ಆದರೆ ಶಕ್ತಿಯ ಪಿರಾಮಿಡ್ ಮಾತ್ರ ನೇರವಾದ ರಚನೆ ಅದ, ತಲೆ ಕೆಳಗಾದ ರಚನೆ ಹೊಂದಿರುವುದಿಲ್ಲ. ಆಲ್ರೆಡಿ KS ಎಕ್ಸಾಮ್. ಈ ಕೆಳಗಿನ ಯಾವ ಪ್ರಕಾರದ ಪಿರಾಮಿಡವು ತಲೆ ಕೆಳಗಾದ ರಚನೆಯನ್ನು ಕಂಡು ಬರುವುದಿಲ್ಲ, ಹೊಂದಿರುವುದಿಲ್ಲ? ಶಕ್ತಿಯ ಪಿರಾಮಿಡ್ ಹೊಂದಿರುವುದಿಲ್ಲ. ಇದು ಈ ರೀತಿ. ಇದಕ್ಕ ಎನ್ವೈರನ್ಮೆಂಟ್ ಸೈನ್ಸ್ ಅಂದ್ರೆ ಅದಕ್ಕೆ ತಗೊಂಡು ಅದಕ್ಕೆ ಏನೇನದ ಈ ಕಲ್ಪನೆಗಳನ್ನ ಬರಬೇಕು. ಅಂದ್ರ ನಮಗೆ ಲಾಸ್ಟ್ಗಾಗಿ ಎಕೋಸಿಸ್ಟಮ್ ಪದ ಕೊಟ್ಟವ್ರು ಯಾರು? ಆರ್ಥರ್ ಟಾನಸ್ಲಿ. ಎಕಾಲಜಿ ಪದ ಕೊಟ್ಟವ್ರು ಯಾರು? ಅರ್ನೆಸ್ಟ್ ಹೇಕಲ್. ಮೊಟ್ಟ ಮೊದಲಿಗೆ ಪರಿಸರ, ವಿಶ್ವ ಪರಿಸರ ದಿನ 1973ರಂದು ಆಚರಿಸಲಾಯಿತು. ಪ್ರತಿ ವರ್ಷ ಜೂನ್ 5ಕ್ಕೆ ವಿಶ್ವ ಪರಿಸರ ದಿನ ಆಚರಿಸಲಾಗುತ್ತದೆ. ಈ ಸಲದ್ದು ಘೋಷಣಾ ವಾಕ್ಯ 2023 ಜೂನ್ 5ಕ್ಕೆ ಏನದ ಅಂತ ಕೇಳ್ತಾರ. ಈ ಪ್ಲಾಸ್ಟಿಕ್ ದಿಂದ ಉಂಟಾಗುವ ಮಾಲಿನ್ಯಗಳನ್ನ ನಿಯಂತ್ರಣ ಮಾಡೋದು ಒಟ್ಟಿನಲ್ಲಿ. ನೆಕ್ಸ್ಟ್ ಬರೋದು ಏನದಂದ್ರ MPBN, ಉಭಯವಾಸಿಗಳು. ಪ್ರಾಣಿ ಸಾಮ್ರಾಜ್ಯದ ಉಭಯವಾಸಿಗಳು ಅಂದ್ರೆ ಕಪ್ಪೆ, ಸಾಲ್ಮಂಡರ, ಇವು ನೆಲದ ಮೇವನು ಬದುಕ್ತಾವ, ನೀರ್ನಾಗನು ಬದುಕ್ತಾವ. ಆದ್ರೆ ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು ಎಂದರೆ ಬ್ರಯೋಫೈಟ್ಸ್. ಪ್ಲಾನೆಟ್, ಲಂಗ್ಸ್ ಆಫ್ ದಿ ಪ್ಲಾನೆಟ್ ಅಂದ್ರೆ ಯಾವುದು ಅಂದ್ರೆ ಫಾರೆಸ್ಟ್. ಫಾರೆಸ್ಟ್ದಾಗ ಯಾವುದು ಅಂತ ಕೇಳಿದ್ರು ಅಂದ್ರ ಉಷ್ಣವಲಯದ ಮಳೆ ಕಾಡುಗಳನ್ನು ಹೊಂದಿರುವ ದಕ್ಷಿಣ ಅಮೆರಿಕಾದ ಅಮೆಜಾನ್ ಕಾಡುಗಳು, ಟ್ರಾಪಿಕಲ್ ರೇನ್ ಫಾರೆಸ್ಟ್ ಇನ್ ಅಮೆಜಾನ್. ಅವು ಪ್ರಪಂಚಕ್ಕೆ ಬೇಕಾಗುವ 20% ಆಕ್ಸಿಜನ್ ಪ್ರೊಡ್ಯೂಸ್ ಮಾಡ್ತಾವಂತ, ಅದು ಗೊತ್ತಿರಬೇಕು. 10% ನಿಯಮ ಇದು ಯಾರು ಕೊಟ್ಟಾರಂದ್ರೆ ಇಂಗ್ಲೆಂಡಿನ ಲಿಂಡೇಮನ್ 1942ರಲ್ಲಿ. ಒಂದು ಜೀವಿಯು ಇನ್ನೊಂದು ಜೀವಿಯನ್ನು ತಿಂದಾಗ 10% ಎನರ್ಜಿ ಟ್ರಾನ್ಸ್ಫರ್ ಆಗ್ತದೆ ಹೇಳ್ತಾ ನಾವು. ನೆಕ್ಸ್ಟ್ ಆರ್ಕಿಯೋಪ್ಟೆರಿಕ್ಸ್. ಇದು ಏನದಂದ್ರ ಎಲ್ಲಾ ಪಕ್ಷಿಗಳು ಮೊದಲ ಸರೀಸೃಪ ಇದ್ದು ಆ ಸರೀಸೃಪದಿಂದ ವಿಕಾಸಗೊಂಡು ಪಕ್ಷಿಗಳಾಗಿವೆ. ಆ ಪಕ್ಷಿಗಳ ಮುಂಗಾಲುಗಳು ವಿಕಾಸಗೊಂಡು ಏನಾಗಿವೆ ಅಂದ್ರೆ ರೆಕ್ಕೆಗಳು ಎದರದಿಂದ ಮಾಡಲ್ಪಟ್ಟಿವೆ ಅಂದ್ರೆ ಕೈಟಿನಿ ಎಂಬ ವಸ್ತುವಿನದಿಂದ.
ಪಕ್ಷಿಗಳ ವಿಶೇಷವಾದ ಧ್ವನಿಗೆ ಕಾರಣವೇನು? ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡ್ಬೇಕು. ಅವು ಚಂದ ಕೂಗ್ತಾವಲ್ಲ, ಯಾಕೆ ಕೂಗ್ತಾವ ಅನ್ನೋದಕ್ಕ ಏನ್ ವಾಲ್. ಇನ್ನ ಪಿರಾಮಿಡ್ಗಳಲ್ಲಿ ಟೋಟಲ್ 3 ಟೈಪ್ ಅದಾವ. ಸಂಖ್ಯಾ ಪಿರಾಮಿಡದಲ್ಲಿ 2 ರೀತಿ ರಚನೆ ಇರ್ತದ. ಬಯೋಮಾಸ್ ಅಂದ್ರೆ ಜೀವರಾಶಿಗಳಲ್ಲಿ 2 ಅದ. ಆದ್ರ ಎನರ್ಜಿ ಅಂದ್ರೆ ಶಕ್ತಿಯ ಪಿರಾಮಿಡ್ಗಳಲ್ಲಿ ನೇರವಾದ ತಲೆ ಕೆಳಗಾದದ್ದು ಇರಲ್ಲ. ಸಿಂಬಾಟಿಕ್ ರಿಲೇಶನ್ಶಿಪ್ ಏನೇನದ ಅಂದ್ರ, ಒಂದು ಲೈಕಾನ್. ಲೈಕಾನ್ ಅಂದ್ರೆ ಏನಂದ್ರೆ ಕಲ್ಲು ಹೂ. ಇದರದಿಂದ ಏನ್ ತಯಾರು ಮಾಡ್ತಾರ ಅಂತ ಕೇಳ್ತಾರ್ರಿ. ಲಿಟ್ಮಸ್ ಹಾಳೆ ಆಹಾರದ ದ್ರಾವಣದಲ್ಲಿ ಇರುವಂತಹ ಆಮ್ಲ ಪ್ರತ್ಯಾಮ್ಲದ ಗುಣಗಳನ್ನು ಪತ್ತೆ ಹಚ್ಚಲು pH ಮೌಲ್ಯ ಅಂತೀವಿ ನಾವು. ಅದನ್ನ ಪತ್ತೆ ಹಚ್ಚಲಕ್ಕ ಏನು ಅಂದ್ರೆ ಕಲ್ಲು ಹೂ ಬಳಸ್ತಾರ. ಆಮ್ಲ ಇತ್ತು ಅಂದ್ರೆ ಕೆಂಪು ಬಣ್ಣ ಬಂದಿರ್ತದ. ಹಾಗಾದ್ರೆ ಪ್ರತ್ಯಾಮ್ಲ ಇತ್ತು ಅಂದ್ರ ಯಾವ ಬಣ್ಣ ಸೂಚಿಸ್ತದ? ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ. ಏನ್ ಲೈಕನ್ಗಳು ಶಿಲೀಂಧ್ರ ಮತ್ತು ಏನಂದ್ರೆ ಶೈವಲಗಳ 2 ತರದ ಲಕ್ಷಣ ಹೊಂದ್ಯದ. ಇವು ಸಿಂಬಾಟಿಕ್ ರಿಲೇಶನ್ಶಿಪ್. ಸುರ್ತಿ ಇದು ಒಂದು ಏನು ಅಂದ್ರೆ ಎಮ್ಮೆಯ ತಳಿ. ಎಲ್ಲರಿಗೂ ಧನ್ಯವಾದಗಳು.